ರಾಜ್ಯದಲ್ಲಿ ಸೈಲೆಂಟ್ ಆಗಿ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ಇದೆ. ಎಲೆಕ್ಷನ್ ದಿನಾಂಕವೇ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಬಿಜೆಪಿಯಿಂದ ಯಾರು, ಕಾಂಗ್ರೆಸ್ ಇಂದ ಯಾರು, ಜೆಡಿಎಸ್ ಇಂದ ಯಾರು, ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಕ್ಯಾಂಡಿಡೇಟ್ ಏನಾದರೂ ಹಾಕಿಬಿಡ್ತಾರಾ? ಈಗ ಅವ್ರ ಮನೆಗಳಲ್ಲಿ ದಿವಂಗತರಾಗಿದ್ದಾರೆ, ಅವರ ಮಕ್ಕಳ, ಅವರ ಪತ್ನಿನ, ಸಂಬಂಧಿಕರ ಯಾರು ಟಿಕೆಟ್ ಸಿಗುತ್ತಪ್ಪ ಅಂತ ಹೇಳಿ ಬಹಳ ಕುತೂಹಲ ಇದೆ. ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮೇಟಿಯವರು ತೀರ್ಕೊಂಡ್ರಲ್ಲ, ಅವರ ಮನೆಯಲ್ಲಿಯೂ ಕೂಡ ಟಿಕೆಟ್ಗಾಗಿ ಒಂದು ಸಮರ ಏರ್ಪಟ್ಟಿದೆ ಇಲ್ಲಿ. ಅಟ್ ದ ಸೇಮ್ ಟೈಮ್ ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ್ರಲ್ಲ, ಇದಾದ ಮೇಲೆ ಆ ಕ್ಷೇತ್ರಕ್ಕೆ ಟಿಕೆಟ್ ಯಾರಿಗೆ ಅಂತ ಒಂದು ಪ್ರಶ್ನೆ ಜೋರಾಗ್ತಾ ಇದೆ ಇಲ್ಲಿ. ಟಿಕೆಟ್ಗೋಸ್ಕರ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಹಳ ಪೈಪೋಟಿಗಳಿವೆ. ಬಿಜೆಪಿಗೆ ಎರಡೂ ಕ್ಷೇತ್ರಗಳನ್ನು ಕೂಡ JDSಗೆ ಬಿಟ್ಟುಕೊಡುವಂಥ ಸಾಧ್ಯತೆ ಇದೆ ಇಲ್ಲಿ. ಬಿಜೆಪಿಗೆ ನಮ್ಮದಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ, ನಮ್ಮ ಶಕ್ತಿ ಇಲ್ಲ ಅಲ್ಲಿ, ಸೊ ಅಂಥ ಕಡೆಗಳಲ್ಲಿ ನೀವೇ ಕ್ಯಾಂಡಿಡೇಟ್ ನಿಲ್ಲಿಸ್ಕೊಳ್ಳಿ ಅಂಥೇಳಿ JDS ಬಿಟ್ಟುಕೊಡಬಹುದು ಬಿಜೆಪಿಗೆ. ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಫೈಟ್ ಏನಾದರೂ ಇದ್ದರೆ ಕಾಂಗ್ರೆಸ್ ಕಡೆಯಿಂದ ಕ್ಯಾಂಡಿಡೇಟ್ ಯಾರು, ಕಾಂಗ್ರೆಸ್ ಕಡೆಯಿಂದ ಕ್ಯಾಂಡಿಡೇಟ್ ಯಾರು ಅಂಥೇಳಿ ಒಂದು ಪೈಪೋಟಿ ನಡೀತಾ ಇದೆ ಇಲ್ಲಿ. ಇನ್ನೊಂದು ಕಡೆ ವೀರಣ್ಣ ಚರಂತಿಮಠ, ಬಾಗಲಕೋಟೆ ಬಿಜೆಪಿ ಟಿಕೆಟ್ ಅವರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಪರ್ಧೆ ಮಾಡ್ತಾರಾ ಅಂತ ಒಂದಷ್ಟು ಪ್ರಶ್ನೆಗಳು ಇದೆ ಇಲ್ಲಿ. ಚಾನ್ಸಸ್ ಅವರಿಗೆ ಜಾಸ್ತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ವೀರಣ್ಣ ಚರಂತಿಮಠ ಅವರ ಸ್ಪರ್ಧೆ ಖಚಿತ ಅಂತ ಬಿಜೆಪಿ ಮೂಲಗಳು ಹೇಳ್ತಾ ಇವೆ. ಈ ಕಡೆ ಮೇಟಿ ಕುಟುಂಬ ಸದಸ್ಯರನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಒಂದು ಅನುಕಂಪದ ಆಧಾರ ಸಿಕ್ಕಿಬಿಡುತ್ತಲ್ಲ ನಿಮಗೆ, ಮೇಟಿ ಅವರು ತೀರ್ಕೊಂಡಿದ್ದಾರೆ ಅಂದಾಗ ಅವರ ಮನೆಯಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಆ ಒಂದು ಮತಗಳು ಅವರಿಗೆ ಸಿಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಪ್ಲಾನ್ ಇದು. ಮೇಟಿ ಕುಟುಂಬದವರಿಗೆ ಕೊಡಬೇಕಲ್ಲ ಟಿಕೆಟ್ ಅಂತ ಹೇಳಿ. ಈ ಕಡೆ ಕುರುಬ ಜೊತೆಗೆ ಅಹಿಂದ ಮತ ಸೆಳೆಯಬೇಕು ಅಂತ ಹೇಳಿ ತಂತ್ರ ಒಂದು ಕಡೆ ಇದೆ. ಆದರೆ ಟಿಕೆಟ್ ಘೋಷಣೆಗಿಂತ ಮುಂಚೆನೆ ಮೇಟಿ ಕುಟುಂಬದಲ್ಲಿ ಏನಾಗ್ತಿದೆ ಅಂದರೆ, ನಾನೇ ಮುಂದಿನ ನಾಯಕ ಆಗಬೇಕಿಲ್ಲಿ, ನಾನೇ ಶಾಸಕ ಆಗಬೇಕು, ಶಾಸಕಿ ಆಗಬೇಕು ಅಂತೇಳಿ ಶೀತಲ ಸಮರ ಫ್ಯಾಮಿಲಿ ಒಳಗಡೆನೆ ಗಲಾಟೆ ಜೋರಾಗ್ಬಿಟ್ಟಿದೆ. HY ಮೇಟಿ ಅವರಿಗೆ 4 ಮಕ್ಕಳಿದ್ದಾರಲ್ಲ, 4 ಮಕ್ಕಳು ಕೂಡ ಟಿಕೆಟ್ಗೋಸ್ಕರ ಪೈಪೋಟಿಗೆ ಬಿದ್ದುಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಕಿರಿಯ ಪುತ್ರಿ ಮಹಾದೇವಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಬಾಯಕ್ಕ ಮೇಟಿ, ಇಷ್ಟೂ ಜನ ನನಗೆ MLA ಟಿಕೆಟ್ ಸಿಗಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ ಪ್ರತ್ಯೇಕ ಗುಂಪುಗಳಾಗಿ ಟಿಕೆಟ್ಗೆ ಅವರು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಬಂದರೆ ಅಲ್ಲಿ ಫೈಟ್ ಇಲ್ವಾ, ಪೈಪೋಟಿ ಇಲ್ವಾ ಅಂತ ನೋಡಿದ್ರೆ ಅಲ್ಲೂ ಪೈಪೋಟಿ ಇದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಈ ಕ್ಷೇತ್ರ ತೆರವಾಗಿರೋದು. ಕಾಂಗ್ರೆಸ್ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿನೇ ಅಲ್ಲಿದೆ. ಶಾಮನೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರಾ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ ಮಗ ಸಮರ್ಥ್ಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಅಲ್ಲಿದೆ. ಶಾಮನೂರು ಒಡೆತನದ ವ್ಯವಹಾರ ನೋಡಿಕೊಳ್ತಾ ಇರೋದೇ ಈ ಸಮರ್ಥ್. ಮಗನನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಸಚಿವ SS ಮಲ್ಲಿಕಾರ್ಜುನ್ ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ. 25 ವರ್ಷಗಳಿಂದ ಕ್ಷೇತ್ರದಲ್ಲಿ ಶಾಮನೂರು ಫ್ಯಾಮಿಲಿಯದ್ದೇ ಪ್ರಾಬಲ್ಯ, ಮೇಲುಗೈ. ಸಮರ್ಥ ಅಕಸ್ಮಾತ್ ನನಗೆ ಟಿಕೆಟ್ ಬೇಡ ಅಂತ ಏನಾದರೂ ಹೇಳಿದ್ರೆ ಆಗ ರಾಹುಲ್ ಆಪ್ತ ಸೈಯದ್ ಖಾಲಿದ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು. ಅಹಿಂದ ಇಲ್ಲವೇ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಮುಸ್ಲಿಮರ ಬೇಡಿಕೆ ಒಂದು ಕಡೆ ಇದೆ. ದಾವಣಗೆರೆಗೆ ಲಿಂಗಾಯತ್ ಸಮುದಾಯದ ಟಿಕೆಟ್ ಒಂದು ಕಡೆ ಹೋದಾಗ ಅದನ್ನು ಎಷ್ಟರ ಮಟ್ಟಿಗೆ ಅಹಿಂದ ಕಡೆಯವರು ಕೊಡ್ತಾರೆ, ಅದು ಒಂದು ಚರ್ಚಾಸ್ಪದ ವಿಚಾರ. ಅದು ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಯೋಚನೆ ಮಾಡುತ್ತೆ. ಅದನ್ನು ದಾವಣಗೆರೆ ದಕ್ಷಿಣದಲ್ಲಿ ಲಿಂಗಾಯತರನ್ನ ಬಿಟ್ಟುಬಿಟ್ರೆ ಯಾರ ಸಂಖ್ಯೆ ಜಾಸ್ತಿಯಪ್ಪ ಅಂತ ನೋಡಿದ್ರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ. ಬಿಜೆಪಿಯಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಪೈಪೋಟಿ ಇದೆ. ಮಾಜಿ ಮೇಯರ್ ಅಜಯ್ ಕುಮಾರ್ ಪ್ರಬಲ ಆಕಾಂಕ್ಷೆಯಲ್ಲಿ ಕಳೆದ ಬಾರಿ ಶಾಮನೂರು ವಿರುದ್ಧವಾಗಿ ಸೋತಿದ್ದಿದ್ದು. ಅಜಯ್ ಕುಮಾರ್ 40,000 ಮತಗಳ ಅಂತರದಿಂದ ಸೋತಿದ್ದಿದ್ದು. ಅಜಯ್ ಕುಮಾರ್ ಇನ್ನೊಂದು ಕಡೆ ಅವರು ಸೋತಿದ್ರು. ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾಜ್ ಜಾಧವ್ ಕೂಡ ಟಿಕೆಟ್ ಆಕಾಂಕ್ಷೆ ಇದ್ದಾರೆ. ಬಿಜೆಪಿ ST ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ ಕರಿಯಪ್ಪ ಕೂಡ ಈ ಒಂದು ಫೈಟಲ್ಲಿ ಇದ್ದಾರೆ.